ಸ್ವಂತ ಮನೆ ಕನಸು ಈಡೇರಬೇಕು ಅನ್ನುವುದಾದರೆ ಈ ಭೂವರಹ ಸ್ವಾಮಿ ಮಂತ್ರವನ್ನು ಪ್ರತಿದಿನ ಪೂಜೆ ಮಾಡುವ ವೇಳೆಗೆ 21 ಬಾರಿ ಪಠನೆ ಮಾಡಿ ಭೂ ರಕ್ಷಾ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಕನಸು ನನಸಾಗುತ್ತದೆ. ಭೂವರಹ ಸ್ವಾಮಿಯ ಕೃಪೆ ಆಶೀರ್ವಾದದಿಂದ ನಿಮ್ಮ ಸ್ವಂತ ಮನೆಗೆ ನೀವು ಹೋಗುವ ಸಾಧ್ಯತೆಗಳು 100ಕ್ಕೆ 100ರಷ್ಟು ಇರುತ್ತದೆ. ಆ ಮಂತ್ರ ಯಾವುದು, ಅದನ್ನು ಹೇಗೆ ಪಠನೆ ಮಾಡಬೇಕು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಈ ಕೂಡಲೇ ಫಾಲೋ ಮಾಡಿ ಒಂದು ಲೈಕ್ ಕೊಟ್ಟು ನಮಗೂ ಸ್ವಂತ ಮನೆ ಆಗುವಂತೆ ಆಗಲಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿ ಕಮೆಂಟ್ಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ರಿಪ್ಲೈ ಕೊಡ್ತೀವಿ, ಒಳ್ಳೆಯದಾಗತ್ತೆ. ಮನೆಯಲ್ಲಿ ಭೂ ರಕ್ಷಾ ಯಂತ್ರವನ್ನು ಅಥವಾ ಗೃಹ ನಿರ್ಮಾಣ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವುದರಿಂದಲೂ ಕೂಡ ಸ್ವಂತ ಮನೆ ಆಗುತ್ತದೆ. ಎಷ್ಟೋ ಜನರಿಗೆ ಇದರಿಂದ ಫಲದಾಯಕ ಆಗಿದೆ. ಅದಕ್ಕಾಗಿ ಮನೆಯ ವಾಸ್ತು ದೋಷ ನಿವಾರಣೆ ಆಗಿರಬಹುದು, ಸ್ವಂತ ಮನೆ ಕಟ್ಟುವ ಒಂದು ಸಾಧ್ಯತೆಗಳಿಗಾಗಿರಬಹುದು, ಭೂ ವಿವಾದಗಳು ನಿಮಗೇನಾದರೂ ಆಗ್ತಾ ಇದ್ದರೆ ಅವೆಲ್ಲ ನಿವಾರಣೆ ಆಗೋಕ್ಕೋಸ್ಕರ ಈ ಯಂತ್ರವನ್ನು GN ರಾವ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಅದನ್ನು ನಿಮಗೆ ತಲುಪಿಸಿಕೊಡ್ತಾರೆ. ಸಾಕಷ್ಟು ಜನ ಇದರಿಂದ ಒಳಿತನ್ನು ಸಹ ಕಂಡಿದ್ದಾರೆ. ಇನ್ನು ಪ್ರತಿದಿನ ಪೂಜೆ ಮಾಡುವ ಸಮಯಕ್ಕೆ ನೀವು ಭೂವರಹ ಸ್ವಾಮಿಯ ಈ ಮಂತ್ರನ ಹೇಳಬೇಕು. ಎಷ್ಟೋ ಜನರು ಸೈಟ್ ತಗೊಂಡಿರ್ತಾರೆ, ಮನೆ ಕಟ್ಟಕ್ಕಾಗ್ತಾ ಇರಲ್ಲ, ದುಡ್ಡಿನ ಸಮಸ್ಯೆ ಇರುತ್ತೆ, ಸಾಲ ಮಾಡುವ ಪರಿಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ಈಗಾಗಲೇ ಬೇಕಾದಷ್ಟು ಲೋನ್ಗಳನ್ನ ಮಾಡ್ಕೊಂಡಿರ್ತಾರೆ. ಇದರಿಂದನೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಇನ್ನು ಕೆಲವರು ಬಾಡಿಗೆ ಮನೇಲಿರ್ತಾರೆ, ಭೋಗ್ಯ ಮನೇಲಿರ್ತಾರೆ, ಒಂದು ಸೈಟನ್ನು ಕೂಡ ತೆಗೆದುಕೊಂಡಿರುವುದಿಲ್ಲ. ಈ ಭೂವರಹ ಸ್ವಾಮಿ ಎಂತಹ ಮಹಾ ಶಕ್ತಿಯುತವಾದ ಮಂತ್ರ ಅಂದರೆ ಯಾರು ಏನೇ ಕೇಳಿದರೂ ಇಲ್ಲ ಅನ್ನೋದಿಲ್ಲ. ಯಾವುದಾದ್ರೂ ಒಂದು ದುಡ್ಡಿನ ಮೂಲಗಳು ಹರಿದು ಬಂದು ನಿಮ್ಮ ಕನಸು ನನಸಾಗುತ್ತೆ. ಆ ಮಂತ್ರನ ಹೇಳ್ತೀನಿ, ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೊಳ್ಳಿ. ಪ್ರತಿದಿನ ಆ ಮಂತ್ರಕ್ಕೆ ಪೂಜೆ ಮಾಡ್ತಾ ಅದನ್ನು 21 ಬಾರಿ ಹೇಳಬೇಕು. ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವಾರಾಹ ರೂಪಾಯೇ ಭೂರ್ಭುವಸ್ವಃ ಭೂಪತೆಯೇ ಭೂಪತಿತ್ವಮೇ ದೇಹಿ ಧಾಪಾಯ ಸ್ವಾಹ. ಇದೇ ಮಂತ್ರ. ಇದನ್ನು ಭಕ್ತಿ ಶ್ರದ್ಧೆಯಿಂದ 21 ಬಾರಿ ಹೇಳಬೇಕು. ಹಾಗೂ ನಾವು ತಿಳಿಸ್ಕೊಟ್ಟಿರುವ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ. ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಪಂಡಿತ್ GN ರಾವ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಮುಕ್ತಿಯನ್ನು ಕೊಡುತ್ತಾರೆ.